38ನೇ ಶ್ರೀ ದತ್ತ ಜಯಂತಿ ಜಾತ್ರಾ ಮಹೋತ್ಸವ ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಶ್ರೀ ದತ್ತ ಕೃಪಾ ಆಶೀರ್ವಾದದಿಂದ, ಶ್ರೀ ಹೇಮಗಿರಿ ಮಹಾರಾಜರ ಕೃಪಾ ಆಶೀರ್ವಾದದಿಂದ ಮತ್ತು ಶ್ರೀ ದತ್ತ ಸಾಯಿ ಶನೇಶ್ವರ ಸಮಿತಿಯ ಅಧ್ಯಕ್ಷರಾದ ಶ್ರೀ 108 ಶಬ್ರ ಶಂಕರಲಿಂಗ ಶಿವಾಚಾರ್ಯರು ಸ್ವಾಮಿಗಳ ಸಂಕಲ್ಪದಂತೆ ದಿನಾಂಕ 28 ನವೆಂಬರ್ 2025ರಿಂದ 5 ಡಿಸೆಂಬರ್ 2025ರವರೆಗೆ ನಡೆಯುವ ಕಾರ್ಯಕ್ರಮಗಳು. ದಿನಾಂಕ 4 ಡಿಸೆಂಬರ್ 2025 ಗುರುವಾರ ಸಮಯ 12ಕ್ಕೆ ದತ್ತ ಜಯಂತಿಯ ಗುಲಾಲ್ ಕಾರ್ಯಕ್ರಮ ಹಾಗೂ ಮಹಾಪ್ರಸಾದ ಗಾತ ಪೂಜೆ. ದಿನಾಂಕ 5 ಡಿಸೆಂಬರ್ 2025ರಂದು ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ಶ್ರೀ ದತ್ತಾತ್ರೇಯ ದಿಂಡಿ ಮೆರವಣಿಗೆ ಮತ್ತು 12 ಗಂಟೆಗೆ ಕಾಲಪ್ರಸಾದ ಮೂಲಕ ಅದ್ದೂರಿಯಾಗಿ ದತ್ತಾತ್ರೇಯ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ತಾವೆಲ್ಲರೂ ತಮ್ಮ ಜೊತೆಲಿರುವ ಸದ್ಭಕ್ತಾದಿಗಳನ್ನು ಕರೆದುಕೊಂಡು ಬನ್ನಿ ಎಂದು ಶಂಕರಲಿಂಗ ಶಿವಾಚಾರ್ಯ ಸ್ವಾಮಿಗಳು ನಮ್ಮ ಜೆಕೆ ನ್ಯೂಸ್ ಮೂಲಕ ಮನವಿ ಮಾಡಿದ್ದಾರೆ. ರಾಚಯ್ಯ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರಾದ್. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಶ್ರೀ ಗುರುಭ್ಯೋ ನಮಃ. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕೂಡ 38ನೇ ಸ್ವಲ್ಪ ಜೋರಾಗಿ ದತ್ತಾತ್ರೇಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಇದು ಪ್ರತಿ ವರ್ಷದ ಹಾಗೆ 8 ದಿನಗಳ ಕಾರ್ಯಕ್ರಮ. ಈ 8 ದಿನಗಳಲ್ಲಿ ಹರಿನಾಮ ಸಪ್ತಾಹ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ. ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 5 ಜನ ಸಾಧನೆ ಮಾಡಿದ ಸಾಧಕರಿಗೆ ಶ್ರೀ ಗುರು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಈ ಒಂದು 8 ದಿನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಅದೇ ರೀತಿಯಾಗಿ ನಿನ್ನೆಯ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಶಾಲಾ ಕಾಲೇಜುಗಳಿಂದ ತಮ್ಮ ಒಂದು ಕಲೆಯ ಪ್ರದರ್ಶನವನ್ನ ಮಾಡಿ ಮೊದಲನೇ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಅನ್ನೋದಾಗಿ ತೆಗೆದುಕೊಂಡಿರುತ್ತಾರೆ. ಅದರ ಜೊತೆಯಲ್ಲಿ 5 ಜನ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಶ್ರೀ ಗುರು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಹೀಗೆ ಪ್ರತಿ ವರ್ಷನೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ದತ್ತಾತ್ರೇಯ ಜಾತ್ರಾ ಮಹೋತ್ಸವ ನಡೀತಾ ಬರ್ತಾ ಇದೆ. ಈ ಕಾರ್ಯಕ್ರಮ ನಾಳೆಯ ದಿವಸ ಸರಿಯಾಗಿ 12 ಗಂಟೆಗೆ ದತ್ತಾತ್ರೇಯನ ಒಂದು ಗುಲಾಲ ಕಾರ್ಯಕ್ರಮ ನಡೆಯುತ್ತದೆ. ಈ ಒಂದು ಗುಲಾಲ ಕಾರ್ಯಕ್ರಮಕ್ಕೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ, ತೆಲಂಗಾಣದಿಂದ ಸಾವಿರಾರು ಜನ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದು ಮಹಾಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇಂಥ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಜಾತ್ರಾ ಕಾರ್ಯಕ್ರಮ. ಈ ಜಾತ್ರಾ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಪರಮ ಪೂಜ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ದಯಮಾಡಿಸ್ತಾರೆ. ಅದೇ ರೀತಿಯಾಗಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದತ್ತನ ಒಂದು ಆಶೀರ್ವಾದವನ್ನು ಪಡೆದು, ಗುರುಗಳ ಆಶೀರ್ವಾದವನ್ನು ಪಡೆದು ಹೋಗ್ತಕ್ಕಂಥ ಒಂದು ಪ್ರತೀತಿ ಮೊದಲಿಂದಲೂ ಕೂಡ ಬರ್ತಾ ಇದೆ. ಅದೇ ರೀತಿಯಾಗಿ ನಾಳೆಯ ದಿನ ಕೌಳಾಸಿನ ಪರಮ ಪೂಜ್ಯ ಶ್ರೀಗಳು, ಅದೇ ರೀತಿಯಾಗಿ ಹೆಡಗಾಪುರದ ಮಹಾಪೂಜ್ಯರು, ಅದೇ ರೀತಿಯಾಗಿ ನಮ್ಮ ನಾಗೂರಿನ ಪರಮ ಪೂಜ್ಯರು ಮತ್ತು ಹಲಬರ್ಗದ ಮಹಾಪೂಜ್ಯರು, ಹೀಗೆ ಟಾಣಾ ಕೂಸ್ನಿರ ಮಹಾಪೂಜ್ಯರು, ಹೀಗೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಾಳೆ ಭಾಗವಹಿಸಲಿದ್ದಾರೆ. ಅದರ ಜೊತೆಯಲ್ಲಿ ಚಕ್ರಿ ಭಜನೆಯನ್ನು ಕೂಡ ನಮ್ಮ ಹುಮನಾಬಾದಿನ ಮಠದವರು ಕೂಡ ನಾಳೆ ಚಕ್ರಿ ಭಜನವನ್ನು ಮಾಡುತ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಸಂಖ್ಯೆಯಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದರ್ಶನವನ್ನು ಪಡೆದು ಕೃತಾರ್ಥರಾಗ್ತಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಈ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತೇವೆ. ಅಪ್ಪಾಜಿ ಯಾಂತಾಗ್ಲಿಂದ ಕಾರ್ಯಕ್ರಮ ನಡೀತದೆ. ಇದು ಕಾರ್ಯಕ್ರಮ 28ರಿಂದ 5ನೇ ತಾರೀಕಿನವರೆಗೂ ಕಾರ್ಯಕ್ರಮ ನಡೀತಕ್ಕಂಥದ್ದು. 28ನೇ ತಾರೀಕಿಗೆ ವೀಣಾ ನಿಂದ್ರಿಸೋದು, ಅಂದ್ರೆ ಹರಿನಾಮ ಸಪ್ತಾಹದ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮ ಇರೋದ್ರಿಂದ 8 ದಿನಗಳ ಹರಿನಾಮ ಸಪ್ತಾಹ ಕಾರ್ಯಕ್ರಮ ಇದು ನಡೀತಾ ಬರ್ತಾ ಇದೆ. ಈಗ 28ರಿಂದ ಸ್ಟಾರ್ಟ್ ಆಗಿದೆ. ಈಗ 4ನೇ ತಾರೀಕಿಗೆ ಗುಲಾಲ್ ಕಾರ್ಯಕ್ರಮ ಆದ್ಮೇಲೆ 5ನೇ ತಾರೀಕಿಗೆ ಮತ್ತೆ ಇದು ಕಾಲಕೀರ್ತನವನ್ನು ಮಾಡಿ ಪಾಲ್ಕಿ ಉತ್ಸವವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮುಗಿಸಲಾಗುತ್ತದೆ. ಅಪ್ಪಾಜಿ, ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರಬಹುದು? ಸುಮಾರು 40ರಿಂದ 50 ಸಾವಿರ ಜನ. ನಾವು ಯಾವುದೇ ಅಡ್ವರ್ಟೈಸ್ ಇಲ್ಲ, ಯಾರಿಗೂ ಹೇಳೋದಿಲ್ಲ, ಏನಿಲ್ಲ. ಪ್ರತಿ ವರ್ಷನೂ ಕೂಡ ಈ ಒಂದು ದತ್ತಾತ್ರೇಯ ಈ ಒಂದು ಏರಿಯಾದೊಳಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ದತ್ತಾತ್ರೇಯ ಜಾತ್ರೆ ಕಾರ್ಯಕ್ರಮ. ಅದಕ್ಕಾಗಿ ಸುಮಾರು 40ರಿಂದ 50 ಸಾವಿರ ಜನ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಸೇರ್ತಾರೆ. ಅಪ್ಪಾಜಿ, ತಮ್ಮ ಹೆಸರು? ಶಂಕರಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತೇಳಿ ಹಣೆಗಾವು. ಈ ಒಂದು ಕಮಿಟಿಯ ದತ್ತಸಾಯಿ ಶನೇಶ್ವರ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿದ್ದೇವೆ. ಮತ್ತೆ ಗುರುಗಳು ಮತ್ತೆ ಇದಕ್ಕೆ 7 ಜನ ಟ್ರಸ್ಟಿಗಳು ಇರೋದ್ರಿಂದ ಇದು ನಮ್ಮ ಅಧ್ಯಕ್ಷತೆಯೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.